ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು SSCGDಯ 5/2/2025 ನಡೆದಂತಹ ಮೂರನೇ ಶಿಫ್ಟಿನ ರೀಸನಿಂಗ್ ಪ್ರಶ್ನೆಗಳನ್ನು ಅನಲೈಸಿಸ್ ಮಾಡ್ತಾ ಇದ್ದೀವಿ. ನೀವು ನಮ್ಮ ಚಾನೆಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ, ಮೊದಲನೆಯ ಪ್ರಶ್ನೆ: ಒಂದು ವಿಶಿಷ್ಟ ಸಂಕೇತ ಭಾಷೆಯಲ್ಲಿ LTRH ಎಂಬುದನ್ನು 58 ಎಂದು ಸಂಕೇತಿಸಲಾಗಿದೆ ಮತ್ತು NBZW ಎಂಬುದನ್ನು 65 ಎಂದು ಸಂಕೇತಿಸಲಾಗಿದೆ. ಹಾಗಾದರೆ ನೀಡಲಾದ ಭಾಷೆಯಲ್ಲಿ GSCE ಎಂಬುದನ್ನು ಹೇಗೆ ಸಂಕೇತಿಸಲಾಗುತ್ತದೆ ಅಂತ ಕೇಳಿದ್ದಾರೆ. ಓಕೆ, ಯಾವ ರೀತಿ ಮಾಡಬೇಕಪ್ಪ? ಇವು ಸಂಖ್ಯೆಗಳ ಪ್ಲೇಸ್ ವ್ಯಾಲ್ಯೂವನ್ನು ಬರ್ಕೊಳ್ಳೋಣ. ಫಸ್ಟ್ ಒಂದು ಚೆಕ್ ಮಾಡೋಣ. L ಅಂತಂದ್ರೆ ಎಷ್ಟು? 12. T ಅಂದ್ರೆ T20. R ಅಂತಂದ್ರೆ 18. H ಅಂತಂದ್ರೆ 8. ಎಲ್ಲಾನು ಕೂಡಿಸ್ರಿ. 12, 18, 30, 30, 20 ಎಷ್ಟು? 50. 50 ಪ್ಲಸ್ 8 58. 58 ಬಂದದ, ರೈಟ್. ಹಾಗಾದ್ರೆ ಇದು ಕೂಡ ಅದೇ ಸೇಮ್ ಇರಬಹುದು. 14, 2 Z ಅಂದ್ರೆ 26, W ಅಂದ್ರೆ 23. ಓಕೆ, 14, 26 ಎಷ್ಟಾಯಿತು? 40 ಆಯಿತು. 40, 63 ಆಯಿತು. 63, 2, 65. ಎಸ್, ಎಲ್ಲ ಸಂಖ್ಯೆಗಳದ್ದು ಏನು ಮಾಡ್ತಾರಲ್ಲಿ? ಪ್ಲೇಸ್ ವ್ಯಾಲ್ಯೂವನ್ನು ಕೂಡಿಸ್ತಾ ಇದ್ದಾರೆ. ಹಂಗಾರೆ G ಅಂದ್ರೆ 7, S ಅಂದ್ರೆ 19, C ಅಂದ್ರೆ 3, E ಅಂದರೆ 5. 7, 3, 10, 10, 5, 15, 15, 1, 19 ಅಂತಂದ್ರೆ ಎಷ್ಟಾಯಿತು? 34 ಆಯಿತು. ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ಓಕೆ, ಸಿಂಪಲ್ ಆಗಿತ್ತು. ನೆಕ್ಸ್ಟ್, ಎರಡನೆಯ ಪ್ರಶ್ನೆ: GD34 ಎಂಬುದು HE24 ಎಂಬುದಕ್ಕೆ ಸಂಬಂಧಿಸಿದೆ. ಅದೇ ರೀತಿ CJ12 DK2 ಎಂಬುದಕ್ಕೆ ಸಂಬಂಧಿಸಿದೆ. ಹಾಗಾದರೆ ಅದೇ ತರ್ಕವನ್ನು ಅನುಸರಿಸಿದಾಗ XV56 ಎಂಬುದು ಯಾವ ಆಯ್ಕೆಗೆ ಸಂಬಂಧಿಸಿದೆ ಅಂತ ಹೇಳಿದ್ದಾರೆ. ನೋಡ್ರಿ, G ಇದ್ದದ್ದು H ಆಗಿದೆ, ಅಂದರೆ ಏನಾಗೈತಿ ಇಲ್ಲಿ? +1. D ಇದ್ದದ್ದು E ಆಗೈತಿ, ಹಂಗಾರೆ ಇದು ಕೂಡ ಏನಾಗೈತಿ? +1. 3 ಇದ್ದದ್ದು 2 ಆಗಿತ್ತು, ಹಂಗಾರೆ ಇಲ್ಲಿ ಏನಾಗೈತಿ? -1. 4 ಇದ್ದದ್ದು 4 ಐತಿ, ಹಂಗಾರೆ ಇಲ್ಲಿ ಏನಾಗಿಲ್ಲ? ಏನೂ ಚೇಂಜ್ ಆಗಿಲ್ಲ. ಇಲ್ಲಿ ಚೆಕ್ ಮಾಡ್ರಿ, C ಇದ್ದದ್ದು D ಆಗೈತಿ +1, J ಇದ್ದದ್ದು K ಆಗೈತಿ +1, 1 ಇದ್ದದ್ದು ಏನು ಏನೂ ಇಲ್ಲ ಇಲ್ಲಿ ಅಂತಂದ್ರೆ -1 ಆಗೈತಿ. ಓಕೆ, 2 ಇದ್ದದ್ದು ಆ್ಯಸ್ ಇಟ್ ಈಸ್ ಅದ, ಅಂದ್ರೆ 0 ಆಗೈತಿ. ಸೇಮ್ ಪ್ರೊಸೆಸ್. ಹಂಗಾರೆ X ಇದ್ದದ್ದು ಏನಾಗಬೇಕು? X ಮುಂದೆ ಏನು ಬರ್ತೈತಿ? Y ಆಗಬೇಕು. V +1 ಅಂತಂದ್ರೆ UVW ಆಗಬೇಕು. 5ಕ್ಕೆ 1 ಕಳೆದ್ರೆ 4 ಬರಬೇಕು. R 0 ಆಗಬೇಕು. R ಅಂತದ್ದು 0 ಕೂಡಿಸಿದ್ರೆ ಏನಾಕತಿ? 6 ಆಗ್ತದೆ. YW 4, 6. ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ಓಕೆ, ನೆಕ್ಸ್ಟ್, ಮುಂದಿನ ಪ್ರಶ್ನೆ: ಪ್ರಾಣಿಗಳು, ಕುದುರೆಗಳು, ಮರಗಳು. ಪ್ರಾಣಿಯಲ್ಲಿ ಕುದುರೆಗಳು ಬರ್ತಾವ, ಹೌದಾ ಇಲ್ಲ? ಹಂಗಾರ ಮರಗಳು ಸಪರೇಟ್ ಇರ್ತಾವ. ಇದಕ್ಕೆ ಯಾವ ಆಪ್ಷನ್ ಸರಿಯಾಗತೈತಿ? ಆಪ್ಷನ್ 2. ನೋಡ್ರಿ, ಎಲ್ಲ ಕುದುರೆಗಳು ಎಲ್ಲಿ ಬರ್ತಾವು? ಪ್ರಾಣಿಗಳ ಒಳಗೆ ಬರ್ತಾವ. ಈ ಮರಗಳು ಸಪ್ರೇಟ್, ಇವು ಸಸ್ಯಗಳಲ್ಲ, ಅದಕ್ಕೋಸ್ಕರ ಇದು ಸಪ್ರೇಟ್ ಬಂತು. ಓಕೆ, ನೆಕ್ಸ್ಟ್ ಏನದ ಇಲ್ಲಿ? ಏನು ಹೋಲಿಕೆ ಕಾಣಿಸ್ತಾ ಇದೆಯಾ? ಇವು 1, 2, 3, 4, 5, 6 ಇದಾವ. 1, 2, 3, 4 ಅದ, ಇಲ್ಲಿನು ಒಂದು ಇಲ್ಲ, ಹಂಗಾರೆ ಇದಕ್ಕೇನು ಸಂಬಂಧ ಇಲ್ಲ. ಇಲ್ಲಿ ನೋಡ್ರಿ, ಏನು ಕಾಣಿಸ್ತದೆ? ಇಲ್ಲಿ ಪ್ಲಸ್, ಇಲ್ಲಿ 4, ಇಲ್ಲಿ 2 ರೇಖೆಗಳು ಅದಾವ. ಇಲ್ಲಿ 1, 2, 3, 4 ರೇಖೆ ಇದಾವ. ಇಲ್ಲಿಯೂ ಕೂಡ 2, 4 ರೇಖೆ ಪ್ಲಸ್ ಇದೊಂದು 5 ರೇಖೆ. ಇಲ್ಲಿಯೂ ಕೂಡ 4 ರೇಖೆ ಪ್ಲಸ್ ಇದೊಂದು 5 ರೇಖೆ. ಇಲ್ಲಿಯೂ ಕೂಡ 4 ರೇಖೆ ಪ್ಲಸ್ ಇದೊಂದು 5 ರೇಖೆ. ಇಲ್ಲೂ ಕೂಡ ಏನಿರಬೇಕು? 5 ರೇಖೆಗಳಿರಬೇಕು. 1, 2, 4, ಇಲ್ಲಿ ಜಾಸ್ತಿ ಇದಾವ, ಕ್ಯಾನ್ಸಲ್. ಇಲ್ಲೂ ಕೂಡ ಜಾಸ್ತಿ ಇದಾವ, ಕ್ಯಾನ್ಸಲ್. ಇಲ್ಲೂ ಕೂಡ ಜಾಸ್ತಿ ಇದಾವ, ಕ್ಯಾನ್ಸಲ್. 2, 3, 4, 5 ರೇಖೆ ಇದಾವ. ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ಇಲ್ಲಿಯೂ ಕೂಡ ಎಲ್ಲ ಕಡೆ 5 ರೇಖೆಗಳಿದ್ದು, ಇಲ್ಲಿಯೂ ಕೂಡ 5 ರೇಖೆಗಳಿರಬೇಕಾಗಿತ್ತು. ಅದಕ್ಕೋಸ್ಕರ ಆಪ್ಷನ್ 3 ಸರಿಯಾದ ಉತ್ತರ ಆಗಿದೆ ಇಲ್ಲಿ. ನೆಕ್ಸ್ಟ್, ಓಕೆ, ಮೊದಲಿಗೆ ಏನು ಮಾಡೋಣ? ಅಲ್ಫಾಬೆಟ್ಸನ್ನು ಎಣಿಸೋಣ. 1, 2, 3, 4, 5, 6, 7, 8, 9, 10, 11 ಅದಾವಂತಂದ್ರೆ ಇದನ್ನು ಬೆಸ ಸಂಖ್ಯೆ ಐತಾ, ಇದನ್ನು ಸಮನಾಗಿ ಅಂತೂ ಡಿವೈಡ್ ಮಾಡೋಕ್ಕಾಗಿಲ್ಲ. 5, 5 ಅಂತ ಡಿವೈಡ್ ಮಾಡ್ಕೊಂಡು 1, 2, 3, 4, 5, 5, 1, 2, 3, 4, 5. ಇದೊಂದು ಸಪ್ರೇಟ್ ಇರಲಿ ನೋಡೋಣ. ನೋಡ್ರಿ, ಇಲ್ಲಿ ಕೆ ಮುಂದೆ ಆರ್ ಕಾಣಿಸತಿ, ಇಲ್ಲಿ ಕೆ ಮುಂದೆ ಏನು ಬರೆಯೋಣ? ಆರ್ ಬರೆಯೋಣ. ಓಕೆ, ಇಲ್ಲಿ ಕೆ ಹಿಂದೆ ಜೆ ಕಾಣಿಸತೈತಿ, ಇಲ್ಲಿ ಏನು ಬರೆಯೋಣ? ಜೆ ಬರೆಯೋಣ. ಇಲ್ಲಿ ಜೆ ಹಿಂದೆ ಓ ಐತಿ, ಇಲ್ಲಿ ಜೆ ಹಿಂದೆ ಏನು ಬರೆಯೋಣ? ಓ ಬರೋಣ. ಆಮೇಲೆ ಮತ್ತೆ ಏನಾರ ಕಾಣಿಸ್ತತಿ?
ಇಲ್ಲಿ ಆರ್ ಮುಂದೆ ಇ ಕಾಣಿಸೈತಿ, ಇಲ್ಲಿ ಆರ್ ಮುಂದೆ ಏನು ಬರೆಯೋಣ, ಇ ಬರೆಯೋಣ. ಹಂಗಾರೆ ಇಲ್ಲಿ ಓ ಹಿಂದೆ ಇ ಐತಿ, ಇಲ್ಲಿ ಓ ಹಿಂದೆ ಏನು ಬರೆಯೋಣ, ಇ ಬರೆಯೋಣ. ಮುಗ್ದ ಹೋತಿ. ಇ ಜೆ ಇ ಓ ಆರ್, ಇ ಜೆ ಇ ಓ ಆರ್. ಆಪ್ಷನ್ 4 ಸರಿಯಾದ ಉತ್ತರ ಆಗಿತ್ತು. ಹೌದಲ್ಲ? ರೈಟ್. ಇಲ್ಲಿ ಇದ್ರ ನಾವ ಏನು ಮಾಡ್ಕೋಬೇಕು, ಅಡ್ಜಸ್ಟ್ ಮಾಡ್ಕೋಬೇಕು ಎಲ್ಲೆಲ್ಲಿ ಏನೇನು ಕಾಣಿಸತ್ತವಂತ. ಇಲ್ಲಿ ಕೆ ಹಿಂದ್ಗಡೆ ಜೆ ಕಾಣಿಸಾಯ್ತು, ಕೆ ಹಿಂದೆ ಜೆ ಬರೆದ್ವಿ. ಓಕೆ, ಇಲ್ಲಿ ಆಮೇಲೆ ಏನು ಮಾಡಿದ್ವಿ, ಆರ್ ಮುಂದೆ ಇ ಕಾಣಿಸಾಯ್ತು, ಆರ್ ಮುಂದೆ ಇ ಬರೆದ್ವಿ. ಇಲ್ಲಿ ಇಲ್ಲಿ ಏನಿತ್ತು, ಜೆ ಹಿಂದೆ ಓ ಇತ್ತು, ಇಲ್ಲಿ ಜೆ ಹಿಂದೆ ಓ ಬರೆದ್ವಿ. ಈ ರೀತಿ ನಾವೇನು ಮಾಡ್ಕೊಂಡಿವಿ, ಅಡ್ಜಸ್ಟ್ಮೆಂಟ್ ಮಾಡಿ ಅದರ ಬೆಲೆಗಳನ್ನು ಕಂಡು ಹಿಡ್ಕೊಂಡಿವಿ. ಓಕೆ, ನೆಕ್ಸ್ಟ್. ಈ ಕೆಳಗಿನ ಸಮೀಕರಣದಲ್ಲಿ ಪ್ಲಸ್ ಮತ್ತು ಇಂಟುಗಳನ್ನು ಪರಸ್ಪರ ಅದಲು ಬದಲು ಮಾಡಿದರೆ, ಮೈನಸ್ ಮತ್ತು ಡಿವೈಡೆಡ್ ಬೈಗಳನ್ನು ಅದಲು ಬದಲು ಮಾಡಿದರೆ ಸಮೀಕರಣದಲ್ಲಿರುವ ಪ್ರಶ್ನಾರ್ಥಕ ಚಿಹ್ನೆಯ ಸ್ಥಾನದಲ್ಲಿ ಯಾವುದು ಸರಿ ಹೊಂದುತ್ತದೆ. ಓಕೆ, ಪ್ಲಸ್ ಇದ್ದಲ್ಲಿ ಗುಣಾಕಾರ ಮಾಡಬೇಕು, ಗುಣಾಕಾರ ಇದ್ದಲ್ಲಿ ಪ್ಲಸ್ ಮಾಡಬೇಕು, ಮೈನಸ್ ಇದ್ದಲ್ಲಿ ಭಾಗಿಸು ಮಾಡಬೇಕು, ಭಾಗಿಸು ಇದ್ದಲ್ಲಿ ಮೈನಸ್ ಮಾಡಬೇಕು. ಓಕೆ, 28 ಮೈನಸ್ ಐತಿ, ಭಾಗಿಸು 4 ಇಂಟು ಐತಿ, ಪ್ಲಸ್ 12 ಭಾಗಿಸು ಇದ್ದಲ್ಲಿ ಮೈನಸ್ 5 ಪ್ಲಸ್ ಇದ್ದಲ್ಲಿ ಇಂಟು 3 ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಫಸ್ಟ್ ನಾವು ಭಾಗಿಸು ಮಾಡಬೇಕು ಬೋರ್ಡ್ ಮಾಸ್ ರೂಲ್ ಪ್ರಕಾರ, ಆಮೇಲೆ ಗುಣಿಸು ಮಾಡಬೇಕು, ಆಮೇಲೆ ಪ್ಲಸ್, ಆಮೇಲೆ ಮೈನಸ್. 4 4 4 7 28, 5 3 15, ಮೈನಸ್ ಐತಿ, ಮೈನಸ್ ಇಲ್ಲಿ ಪ್ಲಸ್ 12 ಇತ್ತು, ಪ್ಲಸ್ 12 ಆಯ್ತು. ಓಕೆ, 7 12 19, 19ರಾಗ 15 ಕಳೆದ್ರೆ 4. ಆಪ್ಷನ್ 3 ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟ್, ಸಿಲೋಗ್ಸಾಮ್ ಪ್ರಶ್ನೆ ಅದ. ಈ ಮೇಲಿಂದ ಏನು ಓದಕ್ಕೆ ಹೋಗ್ಬಿಡ್ರಿ, ಡೈರೆಕ್ಟ್ ಇಲ್ಲಿಗೆ ಬಂದುಬಿಡ್ರಿ. ಎಲ್ಲ ಸಲಾಡ್ಗಳು ಹಸಿವು ನಿವಾರಕಗಳು. ಎಲ್ಲ ಸಲಾಡ್ಗಳು ಹಸಿವು ನಿವಾರಕಗಳು. ಎಲ್ಲ ಸಲಾಡ್ಗೊಳಗೆ ಹಸಿವು ನಿವಾರಕಗೊಳಗೆ ಬಂದ್ವಿ. ಎಲ್ಲ ಸಲಾಡ್ಗಳು ಹಸಿವು ನಿವಾರಕದೊಳಗೆ ಬಂದವು. ಎಲ್ಲ ಸಲಾಡ್ಗಳು ಆಹಾರಗಳು. ಈ ಸಲಾಡ್ಗಳು ಏನಾಗಬೇಕು, ಆಹಾರದೊಳಗೂ ಎಲ್ಲ ಬರಬೇಕು. ಹಸಿವು ನಿವಾರಕದೊಳಗೆ ಅಷ್ಟೇ ಅಲ್ಲ, ಆಹಾರದೊಳಗೂ ಬರ್ಬೇಕು. ಹಂಗಾರೆ ಈ ಸಲಾಡ್ಗಳನ್ನು ಏನು ಮಾಡಿದ್ವಿ ನಾವು, ಆಹಾರದೊಳಗೂ ಸಪ್ರೇಟ್ ತಗೊಂಡ್ವಿ. ಓಕೆ, ಎಲ್ಲ ಆಹಾರಗಳು ಹಣ್ಣುಗಳು. ಈ ಎಲ್ಲ ಆಹಾರ ಏನಿತ್ಲ ಇವೆಲ್ಲ ಎದ್ರೊಳಗೆ ಬರ್ಬೇಕು, ಮತ್ತು ಅನ್ನದೊಳಗೆ ಬರ್ಬೇಕು. ಈ ಆಹಾರಗಳಷ್ಟು ಅನ್ನದೊಳಗೆ ಬರ್ಬೇಕು, ಆಹಾರಗಳನ್ನಷ್ಟು ಅನ್ನದೊಳಗೆ ತಗೊಂಡ್ವಿ. ಓಕೆ, ಎಲ್ಲ ಸಲಾಡ್ಗಳು ಹಣ್ಣುಗಳು. ಎಲ್ಲ ಸಲಾಡ್ಗಳು ಆಹಾರದೊಳಗದಾವ ಅಂದ್ರೆ ಎಲ್ಲ ಸಲಾಡ್ಗಳು ಅನ್ನದೊಳಗೂ ಅದಾವ. ಹೌದಿಲ್ಲ? ಹಂಗಾರೆ ಆಪ್ಷನ್ 1 ಸರಿಯಾಗಿ. ನೋಡ್ರಿ, ಎಲ್ಲ ಸಲಾಡ್ಗಳು ಎದ್ರೊಳಗೆ ಅನ್ನದೊಳಗೆ ಅದಾವಲ್ಲ, ರೈಟ್. ಕೆಲವು ಆಹಾರಗಳು ಹಸಿವು ನಿವಾರಕಗಳು. ನೋಡ್ರಿ, ಇಲ್ಲಿ ಹಸಿವು ನಿವಾರಕಗಳದ್ದು ಇದು, ಆಹಾರಗಳದ್ದು ಇದು, ಕೆಲವೊಂದಿಷ್ಟು ಎರಡೂದ್ರಾಗ ಅದಾವ. ಹೌದಲ್ಲ ಇಲ್ಲಿ? ಹಂಗಾರೆ ಕೆಲವು ಆಹಾರಗಳು ಹಸಿವು ನಿವಾರಕಗಳು ಸರಿಯಾಗಿದೆ. ಓಕೆ, ಹಂಗಾರೆ ತೀರ್ಮಾನಗಳಾದ 1, 2, 2 ಅನುಸರಿಸುತ್ತದೆ. ಆಪ್ಷನ್ 2 ಇಲ್ಲಿ ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್, ಓಕೆ, ಈ ಕಾಗದವನ್ನು ಮಡಚಿ ಕತ್ತರಿಸಲಾಗಿದೆ. ಮಡಚಿದ ಕಾಗದವನ್ನು ಬಿಚ್ಚಿದಾಗ ಅದು ಹೆಂಗೆ ಕಾಣಿಸುತ್ತೆ. ಈಗ ಲಾಸ್ಟ್ನೇದಿಂದ ಬರ್ಬೇಕು ನಾವು. ಇದನ್ನು ಈ ಕಡೆ ಬಿಚ್ಚಾರ ಅಂದ್ರೆ ನಾವು ಈಗ ಹೆಂಗೆ ಓಪನ್ ಮಾಡ್ತೀವಿ, ಈ ಕಡೆ ಓಪನ್ ಮಾಡ್ತೀವಿ. ಈಗ ಈ ಥರ ಮಿರರ್ ಇಮೇಜ್ ಅಂದ್ರೆ ಏನು ಮಾಡ್ತೀವಿ ನಾವು, ಕನ್ನಡಿಯ ಚಿತ್ರ ತೆಗಿತೀವಿ. ಓಕೆ, ಈ ರೀತಿ ಬರ್ತದೆ. ಇದಂತೂ ಚೇಂಜ್ ಆಗಂಗಿಲ್ಲ. ಇದು ಕೂಡ ಇದೇ ರೀತಿ ಇರ್ತದೆ. ಇದೇನಾಗಬೇಕು, ಇದು ಈ ರೀತಿ ಆಗ್ಬೇಕು, ಉಲ್ಟಾ ಆಗ್ಬೇಕು. ಹೌದಲ್ಲ? ಕನ್ನಡಿ ಒಳಗೆ ಏನು ಕಾಣ್ತೈತಿ, ಇದು ಉಲ್ಟಾ ಕಾಣಿಸುತ್ತೆ. ಈ ರೀತಿ ಕಾಣಿಸ್ಬೇಕು. ಹಂಗಾರೆ ಈಗ ನಾವು ಫೋಕಸ್ ಎಲ್ಲದ್ರಾಗೂ ಇವಂತೂ ಸೇಮ್ ಅದಾವು. ಫೋಕಸ್ ಮಾಡಬೇಕಾಗಿದ್ದೇನಿಲ್ಲಿ, ಈ ರೀತಿ ಚಿತ್ರ. ಇಲ್ಲಿ ಈ ರೀತಿ ಚಿತ್ರ ಅದ, ಇಲ್ಲಿ ಉಲ್ಟಾ ಅದ, ಕ್ಯಾನ್ಸಲ್. ಇಲ್ಲಂತೂ ಖಾಲಿನ ಆಗಿದೆ, ಇಲ್ಲಂತೂ ಉಲ್ಟಾನ ಅದ. ಹಂಗಾರೆ ಒಂದೇ ಒಂದು ಆಪ್ಷನ್ ಇತ್ತು. ಆಪ್ಷನ್ 1 ಒಂದನೇ ಸಲಕ್ಕೆ ನಮ್ಗೆ ಈಸಿಯಾಗಿ ಉತ್ತರ ಕಂಡುಹಿಡಿಯುವ ಮೆಥಡನ್ನು ಕೊಟ್ಟಿದ್ದಾರೆ. ಅವರು ತುಂಬ ಈಸಿಯಾಗಿ ಕೊಟ್ಟಿದ್ದಾರೆ. ಮುಂದಿಂದ ಏನೋ ಸಾಲ್ವ್ ಮಾಡೋ ಅವಶ್ಯಕತೆನೇ ಇಲ್ಲ ನಮಗೆ. ಓಕೆ, ನೆಕ್ಸ್ಟ್, ಯಾವ ರೀತಿ ಚಿತ್ರ ಬರಬೇಕಪ್ಪ ಇಲ್ಲಿ, ಈ ರೀತಿ ಚಿತ್ರ ಬರಬೇಕು. ಓಕೆ, ಇದ್ರದ್ದು ಉಲ್ಟಾ ಬರಬೇಕಲ್ಲ ಕನ್ನಡಿ ಚಿತ್ರ ಅಂದ್ರೆ. ಈ ಕಡೆ ಫಸ್ಟ್ ಈ ಕಡೆ ಬರ್ತದೆ, ಇದು ಈ ಕಡೆ ಬರ್ತದೆ, ಈ ರೀತಿ ಬರಬೇಕು. ಯಾವ ಆಪ್ಷನ್ ಕಾಣಿಸಾಯ್ತು ನೋಡ್ರಿ, ಇದು ಇಲ್ಲ, ಇದು ಕೂಡ ಇಲ್ಲ, ಇದು ಕೂಡ ಇಲ್ಲ. ಯಾವ ಆಪ್ಷನ್ ಅದ, ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ಓಕೆ, ಇಲ್ಲಿ ಇತ್ತು ಬಿಡ್ರಿ, ಬಟ್ ಇಲ್ಲಿ ಏನೈತಿ, ಶೇಡಿಂಗ್ ಮಾಡಿದ್ದಾರೆ ಅಷ್ಟ. ಓಕೆ, ಅದಕ್ಕೋಸ್ಕರ ಇದು ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್, ಎಮ್ ಇದ್ದದ್ದು ಓ ಆಗಿದೆ, ಎಮ್ ಇದ್ದದ್ದು ಓ ಆಗಿದೆ, ಎಮ್ ಎನ್ ಓ ಅಂದ್ರೆ +2 ಆಗಿದೆ. ಓ ಪಿ ಕ್ಯೂ ಅಂದ್ರೆ ಇದು +2 ಆಗಿದೆ. ಕ್ಯೂ ಆರ್ ಎಸ್ ಬರಬೇಕು. ಇಲ್ಲಿ ಏನು ಬರಬೇಕು, ಎಸ್. ಪ್ರತಿಯೊಂದಕ್ಕೂ ಬರೆಯೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಸಿಕ್ಕರೆ ಡೈರೆಕ್ಟ್ ಬರ್ದ್ಬಿಡ್ರಿ. ಎ ಅದ, ಎ ಅದ, ಎ ಅದ. ಹಂಗಾರೆ ಇಲ್ಲಿ ಏನು ಬರ್ತದೆ, ಎ ಬರ್ತದೆ. ಎಸ್ ಎ ಎಲ್ಲೈತೆ ಆಪ್ಷನ್, ಆಪ್ಷನ್ 3. ಉಳಿದದ್ದೆಲ್ಲ ತೆಗೆದುಬಿಟ್ಟು
ಇನ್ನೊಂದು ಸಲ ಚೆಕ್ ಮಾಡ್ತೀರಾ ಮಾಡ್ರಿ ಮುಂದಿನ ಎನ್ ಒ ಪಿ ಪ್ಲಸ್ 2 ಆಗೈತಿ ಇಲ್ಲಿ ಪಿ ಕ್ಯೂ ಆರ್ ಪ್ಲಸ್ 2 ಆಗೈತಿ ಆರ್ ಎಸ್ ಟಿ ಬರಬೇಕು ಹೌದಾ ಇಲ್ಲ ಹಂಗಾರೆ ಮೊದಲೇಕೆ ಏನಾಗಿದೆ +2 0 +2 ಮುಗೀತು ಪ್ರಶ್ನೆ. ನೆಕ್ಸ್ಟ್ ವರ್ಣಮಾಲೆಯ ಅಕ್ಷರಗಳನ್ನು ಅನುಕ್ರಮವನ್ನು ಆಧರಿಸಿ ಕೆಳಗಿನ 4 ಅಕ್ಷರ ಗುಚ್ಛಗಳ ಪೈಕಿ ಒಂದು ವಿಶಿಷ್ಟ ರೀತಿಯಲ್ಲಿ ಸದೃಶವಾಗಿದೆ. ಅವುಗಳ ಒಂದೇ ಗುಂಪಿಗೆ ಸೇರುತ್ತವೆ. ಒಂದು ಗುಂಪಿಗೆ ಸೇರಿದ ಅಕ್ಷರ ಗುಚ್ಛ ಯಾವುದು ಅಂತ ಕೇಳಿದಾರೆ. ಬಿ ಅಂದರೆ 2 ಫಸ್ಟ್ ಬರ್ದ್ಬಿಡೋಣ ಡೈರೆಕ್ಟಾಗಿ. ಬಿ ಅಂದ್ರೆ 2, ಇ ಅಂದ್ರೆ 5, ಕೆ ಅಂದ್ರೆ 11. ಏನಾಗೈತಿ ಇಲ್ಲಿ +3 ಇಲ್ಲಿ +6 ಆಗೈತಿ. ಓಕೆ ಮುಂದೆ ಎಲ್ ಅಂತಂದ್ರೆ 12, ಓ ಅಂದ್ರೆ 15, ಯು ಅಂದ್ರೆ 21. ಇಲ್ಲಿ ಏನಾಗೈತಿ +3 +6 ಆಗೈತಿ. ಓಕೆ ಎಚ್ ಅಂತಂದ್ರೆ ಎಷ್ಟು 8, ಕೆ ಅಂದ್ರೆ 11, ಕ್ಯೂ ಅಂದ್ರೆ 17. ಇಲ್ಲೂ ಕೂಡ +3 +6 ಆಗಿದೆ. ಇಲ್ಲಿ ನೋಡ್ರಿ ಓ ಅಂದ್ರೆ 15, ಐ ಅಂದ್ರೆ 9, ಜಿ ಅಂದ್ರೆ 7. ಇಲ್ಲಿ ಮೈನಸ್ ಆಗಿದೆ. ಇಲ್ಲಿ ಏನಾಗೈತಿ ಮೈನಸ್ ಆಗೈತಿ. ಸೊ ಅದಕ್ಕೋಸ್ಕರ ಇದು ಈ ಗುಂಪಿಗೆ ಸೇರುವುದಿಲ್ಲ. ಓಕೆ ಇವೆಲ್ಲ +3 +6 +3 +6 +3 +6 ಇತ್ತು. ಇದು -6 ಆಗಿದೆ. ಇದೇನಾಗೈತಿ -6 ಆಗಿದೆ, -2 ಆಗಿದೆ. ಅದಕ್ಕೋಸ್ಕರ ಇದೇನಾಯಿತು ತಪ್ಪಾಗಿತ್ತು, ಗುಂಪಿಗೆ ಸೇರುವುದಿಲ್ಲ. ಅದಕ್ಕೆ ಇದನ್ನು ತೆಗೆದ್ವಿ. ನೆಕ್ಸ್ಟ್ ದಾಳದ ಪ್ರಶ್ನೆ ಇದೆ. ದಾಳದ ಪ್ರಶ್ನೆ ಇದ್ರೆ ಎರಡೂದ್ರಾಗ ಸಾಮಾನ್ಯ ಸಂಖ್ಯೆ ಯಾವ್ದೈತಿ ನೋಡ್ರಿ. ಸಾಮಾನ್ಯ ಆಲ್ಫಾಬೆಟ್ ಯಾವ್ದೈತಿ ಇಲ್ಲಿಯೂ ಕೂಡ ಡಿ ಅದ, ಇಲ್ಲಿಯೂ ಡಿ ಅದ. ಹಂಗಾರ ಗಡಿಯಾರದ ದಿಕ್ಕೊಳಗೆ ಹೋಗ್ಬಿಡು ನಾವು ಏನಿಸ್ಕೊತ DFC DFC. ಇಲ್ಲೂ ಕೂಡ DBA DBA ಬರ್ಕೊಂಡ್ವಿ. ಹಾಂ ಈಗ ಸಿ ದ ಅಪೋಸಿಟ್ ಎ, ಎಫ್ ಅಪೋಸಿಟ್ ಬಿ. ಹಂಗಾರೆ ಡಿ ಅಪೋಸಿಟ್ ಏನಾರು ಒಂದು ಬೇರೆ ಇರಬೇಕಲ್ಲ. ಯಾವ ಅಕ್ಷರ ಕೇಳಿದಾರವರು ಈನ ವಿರುದ್ಧ ದಿಕ್ಕೊಳಗೆ. ಈ ಇದ್ರೊಳಗೆ ಎಲ್ಲರೂ ಕಾಣಿಸತಿ ಇಲ್ಲ. ಹಂಗಾರೆ ಈ ಇಲ್ಲರಿ ಇರ್ತತಿ, ಇಲ್ಲ ಕೆಳಗರಿ ಇರ್ತತಿ. ಹಂಗಾರೆ ಈ ದ ಅಪೋಸಿಟ್ ಏನಾಯ್ತು ಡಿ ಬಂತು. ಆಪ್ಷನ್ 4 ಸರಿಯಾದ ಉತ್ತರ ಆಗಿತ್ತು. ಓಕೆ ನಮ್ಮ 6 ಆಲ್ಫಾಬೆಟ್ಸ್ ಒಳಗೆ ಇ ಕಾಣಿಸ್ತಿರ್ಕಿಲ್ಲಲ್ಲ, ಅದಕ್ಕೆ ಈ ಡಿ ಜಾಗದಾಗ ಏನಿರ್ತೈತಿ ಇ ಇರ್ತೈತಿ. ರೈಟ್ ನೆಕ್ಸ್ಟ್ ಇದನ್ನು ಬಿಟ್ಟು ಬಿಡ್ರಿ, ಡೈರೆಕ್ಟ್ ಎಲ್ಲಿಗೆ ಬರೀ ಪ್ರಶ್ನೆಗೆ ಬರೀ. ಈ ಪರ್ಸಂಟೇಜ್ ಎಲ್ ಅದ, ಪರ್ಸಂಟೇಜ್ ಎಲ್ಲೈತಿ ಇಲ್ಲೈತಿ. ಹಂಗಾರೆ ಇದನ್ನು ಇ ಅನ್ಕೋತೀವಿ, ಇದನ್ನು ಎಲ್ ಅನ್ಕೋತೀವಿ. ಈ ಅವರು ಎಲ್ ಅವರ ಸಹೋದರ. ಈ ಇದಾರಲ್ಲ ಇವ್ರು ಎಲ್ ಅವರ ಸಹೋದರ ಇದ್ದದಕ್ಕೆ ಏನು ಮಾಡಿದ್ವಿ ಬಾಕ್ಸ್ ಒಳಗೆ ಹಾಕಿದ್ವಿ. ಸಹೋದರ ಅಂದ್ರೆ ಮೇಲ್. ಓಕೆ ನೆಕ್ಸ್ಟ್ ಎಲ್ಲಿಗೆ ಬರ್ತೀರಿ L/R ಬರ್ತದೆ. L/R ಹಂಗಾರೆ ಇದನ್ನು ಎಲ್ ಅನ್ಕೋತೀರಿ, ಇದನ್ನು ಆರ್ ಅನ್ಕೋತೀರಿ. ಎಲ್ ಅವರು ಆರ್ ಅವರ ಸಹೋದರಿ. ಎಲ್ ಅವರು ಆರ್ ಅವರ ಸಹೋದರಿ ಅಂದ್ರೆ ಬಾಜು ಬಂದರು. ಅದರ ಇವ್ರೇನು ಫೀಮೇಲ್, ಅದಕ್ಕೆ ರೌಂಡ್ ಹಾಕಿದ್ವಿ. ಆರ್ ಪ್ಲಸ್ ಬಿ, ಪ್ಲಸ್ ಎಲ್ಲೈತಿ ಇಲ್ಲೈತಿ. ಹಂಗಾರೆ ಇದನ್ನು ಆರ್ ಅನ್ಕೋತೀರಿ, ಇದನ್ನು ಬಿ ಅನ್ಕೋತೀರಿ. ಆರ್ ಅವರು ಬಿ ಅವರ ಮಗಳು. ಆರ್ ಅವರು ಯಾರ ಮಗಳು ಬಿ ಅವರ ಮಗಳು. ಆರ್ ಅವರು ಬಿ ಅವರ ಮಗಳು, ಆರ್ ಮಗಳು. ಓಕೆ ಆರ್ ಅವರು ಈ ಅವರಿಗೆ ಹೇಗೆ ಸಂಬಂಧಿಸಿದ್ದಾರೆ. ಆರ ಈಗೆ ಹೇಗೆ ಸಂಬಂಧಿಸಿ. ಆರ್ ಅನ್ನೋದು ಈಗೇನಾಗಬೇಕು ಇವರು ಬಾಜುದಾರ ಅಂತಂದ್ರೆ ಏನು ಇವರು ಸಹೋದರಿ. ಆರ್ ಅವರು ಈಗೆ ಸಹೋದರಿ. ಇವ್ರು ಫಿಮೇಲ್ ಅಲ್ಲ, ಅದಕ್ಕೆ ಸಹೋದರಿ. ನೆಕ್ಸ್ಟ್ EFGHKLN ಅವರು ಮೇಜಿನ ಮಧ್ಯಭಾಗಕ್ಕೆ ಮುಖ ಮಾಡಿ ಕೂತಿದ್ದಾರೆ. ಅವ್ರು ಇದೇ ರೀತಿ ಕುಂಡಿರ್ಬೇಕಂತೇನಿಲ್ಲ. ನೋಡೋಣ 7 ಮಂದಿನ ಕುಂಡ್ರಸ. 1 2 3 4 5 6 7 ಮಂದಿ ಕೂತಾರ. ಓಕೆ ಎಚ್ ಅವರ ಎಡದಿಂದ ಎಣಿಸಿದಾಗ ಕೇವಲ 3 ಜನರು ಎಚ್ ಮತ್ತು ಎನ್ ಅವರ ನಡುವೆ ಕೂತಿದ್ದಾರೆ. ಎಚ್ ಅವರ ಎಡದಿಂದ ಎಣಿಸಿದಾಗ 1 2 3 ಮಂದಿ ಕುಂತಾರಂತ ಹೇಳ್ತಾರೆ ಎನ್ ಮತ್ತು ಎಚ್ ನಡುವೆ. ಓಕೆ ಎಚ್ ಅವರ ಎಡದಿಂದ ಎಣಿಸಿದಾಗ ಕೇವಲ 3 ಜನರು ಎಚ್ ಮತ್ತು ಎನ್ ಅವರ ನಡುವೆ ಕುಳಿತಿದ್ದಾರೆ. ಆಯ್ತಾ. ಇ ಅವರ ಬಲದಿಂದ ಎಣಿಸಿದಾಗ ಎಲ್ ಮತ್ತು ಇ ಅವರ ನಡುವೆ ಕೇವಲ 3 ಜನ ಕುಳಿತಿದ್ದಾರೆ. ಇ ಅವರ ಬಲದಿಂದ ಎಣಿಸಿದಾಗ ಏನು ಮಾಡಬೇಕು, ಇ ಮತ್ತು ಎಲ್ ಅವರ ನಡುವೆ ಎಷ್ಟು ಮಂದಿ ಕುಂಡಿರ್ಬೇಕು 3 ಮಂದಿ ಕುಂತಾರ ಅಂತ ಹೇಳ್ತಾರೆ. ಓಕೆ ಇಲ್ಲಿ ಕನ್ಫರ್ಮ್ ಇಲ್ಲ ನಮ್ಗೆ, ಅದಕ್ಕೆ ಇದನ್ನು ಬಿಟ್ಬಿಡೋಣ. ಕೆ ಅವರು ಎಲ್ ಅವರ ತಕ್ಷಣ ಬಲ ಕುಂತಾರ. ಕೆ ಅದಾರಲ್ಲ ಇವರು ಎಲ್ನ ಬಲಗಡೆ ಕೂತಾರ. ಓಕೆ ಎಫ್ ಅವರು ಎನ್ ಮತ್ತು ಇ ಅವರ ತಕ್ಷಣದ ನೆರೆಹೊರೆಯವರಾಗಿದ್ದಾರೆ. ಈ ಎಫ್ ದಲ್ಲ ಎನ್ ಮತ್ತು ಇ ಅವರ ನೆರೆಹೊರೆಯವರ ಆಗ್ಬೇಕು. ಹಂಗಾರೆ ಎಫ್ ಎನ್ ಬಾಜು ಬರಬೇಕು ಮತ್ತು ಇ ಬಾಜು ಬರಬೇಕು. ಎಫ್ ಎನ್ ಬಾಜು ಬರಬೇಕು ಮತ್ತು ಇ ಬಾಜು ಬರಬೇಕು.
ಅದಕ್ಕೆ ಎಫ್ ಎನ್ ಈ ಬಾಜು ಕುಂಡ್ರಿಸಿದ್ವಿ. ಇದು ಇಲ್ಲೇನೂ ಬರ್ಬೋದಿತ್ತು. ಒಂದು ವೇಳೆ ಈ ಪಾಸಿಬಿಲಿಟಿ ವರ್ಕ್ ಆಗಲಿಲ್ಲ ಅಂದ್ರೆ ಆಮೇಲೆ ಚೆಕ್ ಮಾಡೋಣ. ಓಕೆ, ಹಂಗಾರೆ ಇಲ್ಲಿ ಇನ್ನೊಂದು ಐತೆ ನೋಡ್ರಿ. ಇಲ್ಲಿ ಏನದ, ಇ ಮತ್ತು ಎಲ್ ನಡಕ್ಕೆ ಏನಾಗಬೇಕು, 3 ಮಂದಿ ಕುಂಡಿರ್ಬೇಕು. ಅದು ಬಲಗಡೆಯಿಂದ ಎಣಿಸಿದಾಗ 1 2 3 ಮಂದಿ ಕುಂಡಿರ್ಬೇಕು ಇಲ್ಲಿ ಇ ಮತ್ತು ಎಲ್ ನಡಕ. ಹಂಗಾರೆ ಎಲ್ಲಿ ಬರ್ತಾನೋ ಇಲ್ಲಿ ಎಲ್ ಇಲ್ಲಿ ಕೊಟ್ಟಿದ್ದು ಎಲ್ ಇ ಅವರ ಬಲದಿಂದ ಎಣಿಸಿದಾಗ ಎಲ್ ಮತ್ತು ಇ ನಡುವೆ ಕೇವಲ 3 ಜನ ಕುಂಡ್ರು. 1 2 3 ಜನ ಕೂತ್ರು. ಇನ್ನು ಉಳಿದದ್ದು ಯಾರಪ್ಪ, ಈ ಎಲ್ನ ಬಲಕ್ಕೆ ಯಾರು ಕುಂಡಿರ್ಬೇಕಂತ ಯಾರವರು, ಕೆ ಅವರು ಎಲ್ ಅವರ ತಕ್ಷಣ ಬಲಕ್ಕೆ ಕುಂತಾರೆ. ಹಂಗಾರೆ ಕೆ ಇಲ್ಲಿ ಕುಂತ. ಉಳಿದವ ಯಾರೀಗ, ಜಿ ಒಬ್ಬ, ಜೀನ್ ಇಲ್ಲಿ ಕುಂಡ್ರಿಸಿರಿ. ಜಿ ಅವರ ಎರಡನೇ ಬಲಕ್ಕೆ ಎರಡನೇ ಸ್ಥಾನದಲ್ಲಿ ಯಾರದಾರ, ಕೆ ಅದರ. ಇದೇ ಈ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು. ಓಕೆ, ನೆಕ್ಸ್ಟ್, ನೀಡಲಾದ ಪ್ರಶ್ನಾರ್ಥಕ ಚಿಹ್ನೆಯ ಸ್ಥಾನದಲ್ಲಿ ಯಾವುದು ಸರಿ ಹೊಂದುತ್ತದೆ. ಇಲ್ಲಿ ಏನಾಗೈತಿ, +0 ಏನೋ ಕೂಡಿಸಿಲ್ಲ. ಇಲ್ಲಿ +1, ಇಲ್ಲಿ +4, ಇಲ್ಲಿ +9. ಹಂಗಾರೆ ಇಲ್ಲಿ ಏನಾಗಬೇಕು, ಸ್ಕ್ವೇರ್ ಆಗತ್ತೆ. 0ಯ ಸ್ಕ್ವೇರ್ 0, 1ರ ಸ್ಕ್ವೇರ್ 1, 2ರ ಸ್ಕ್ವೇರ್ 4, 3ರ ಸ್ಕ್ವೇರ್ 9. ಹಂಗಾರೆ 4ರ ಸ್ಕ್ವೇರ್ ಎಷ್ಟು ಆಗ್ಬೇಕು ಇಲ್ಲಿ, 16. 33ಕ್ಕೆ 16 ಕೂಡಿಸಿದ್ರೆ ಎಷ್ಟು, 49. ಆಪ್ಷನ್ 4 ಸರಿಯಾದ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್, ನೀಡಲಾದ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯ ಸ್ಥಾನದಲ್ಲಿ ಯಾವುದು ಸರಿ ಹೊಂದುತ್ತದೆ. ಏನಾಗಿತ್ತು ನೋಡ್ರಿ, +5 +6 +7 +8. ಹಂಗಾರೆ ಇಲ್ಲಿ ಏನಾಗಬೇಕೀಗ, +9. 45ಕ್ಕೆ 9 ಕೂಡಿಸಿದ್ರೆ ಎಷ್ಟು ಆಕತಿ, 54 ಆಕತಿ. 454 ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್, AMBUSH ಎಂಬುದು FPIWTHಗೆ ಸಂಬಂಧಿಸಿದೆ. ಅದೇ ರೀತಿ LYPASC ಎಂಬುದು QBWCTEಗೆ ಸಂಬಂಧಿಸಿದೆ. ಅದೇ ತರ್ಕವನ್ನು ಅನುಸರಿಸಿದಾಗ OCTANE ಎಂಬುದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಹೇಳಿದ್ದಾರೆ. ಪ್ಲೇಸ್ ವ್ಯಾಲ್ಯೂ ಬರೆದು ಬಿಡೋಣ ಡೈರೆಕ್ಟ್. A ಅಂದ್ರೆ 1, M ಅಂದ್ರೆ 13, ಇದನ್ನು ಬರೀತೀನಿ. B ಅಂದ್ರೆ 2, U ಅಂತಂದ್ರೆ 21, S ಅಂದ್ರೆ 19, H ಅಂತಂದ್ರೆ 8. ಓಕೆ, F ಅಂತಂದ್ರೆ ಎಷ್ಟು, 6, P ಅಂದ್ರೆ 16, I ಅಂದ್ರೆ 9, W ಅಂದ್ರೆ 23, T ಅಂದ್ರೆ 20, H ಅಂತಂದ್ರೆ 8. ಓಕೆ, ಇಲ್ಲಿ ಏನಾಗೈತಿ, +5 +3 +7 +2 +2 0. ಓಕೆ, +1 ಅಲ್ಲ, +1 ಇಲ್ಲಿ 0 ಆಗಿದೆ. ಓಕೆ, ಈಗ ಇದು ಕೂಡ ಹಂಗಾಗಿತ್ತು ನೋಡ್ರಿ. ಇದಕ್ಕೆ ಎಲ್ ಅಂತಂದ್ರೆ 12, 12ಕ್ಕೆ 5 ಕೂಡಿಸಿರ 17, Q ಐತಿ ಕರೆಕ್ಟ್. ವಾಯ್ಗೆ 3 ಕೂಡಿಸಿರು YZAB, ಇದು ಬಿ ಅದ. ಓಕೆ, ಪಿ ಅಂತಂದ್ರೆ 16, 16ಕ್ಕೆ ಎಷ್ಟು ಕೂಡಿಸ್ಬೇಕೀಗ, 3, 16ಕ್ಕೆ 7 ಕೂಡಿಸಿರಿ ಎಷ್ಟು, 23, 23 ಅಂದ್ರೆ W ಕರೆಕ್ಟ್ ಐತಿ. ಇದೇ ಸೇಮ್ ಪ್ಯಾಟರ್ನ್ ಫಾಲೋ ಆಗತ್ತೈತಿ. ಇಲ್ಲಿ ಕೂಡ ಎ ಅಂತಂದ್ರೆ ಎಷ್ಟು, ಎಗೆ 2 ಕೂಡಿಸಿದ್ರೆ ಸಿ ಬರಬೇಕು, ಸಿ ಬಂತೈತಿ. ಎಸ್ ಅಂತಂದ್ರೆ 19, 19ಕ್ಕೆ 1 ಕೂಡಿಸಿದ್ರೆ 20 ಬರಬೇಕು, ಟಿ ಬಂದದ. ಆಮೇಲೆ ಈಗ 0 ಕೂಡಿಸಿರ ಇನ ಬರಬೇಕು, ಇನ ಬಂದದ. ಇದೇ ಪ್ಯಾಟರ್ನ್ ಫಾಲೋ ಆಗತೈತಿ. ಸೊ ಅದಕ್ಕೆ ಇದಕ್ಕೂ ಕೂಡ ಇದನ್ನು ಬರೆದು ಬಿಡೋಣ. ನಾವು ಡೈರೆಕ್ಟ್ ಮೈಂಡ್ ಒಳಗೆ ಮಾಡ್ಬೇಕು ಇದನ್ನು. O ಅಂದ್ರೆ 15. ಓಕೆ, 15ಕ್ಕೆ 5 ಕೂಡಿಸಿರ 20, ಹಂಗಾರೆ ಏನು ಬರ್ತೈತಿ, ಟಿ. ಹಿಂಗೆ ಮಾಡ್ಬೇಕು. ಸಿ ಅಂದ್ರೆ 3, 3ಕ್ಕೆ 3 ಕೂಡಿಸಿದ್ರೆ 6, 6 ಅಂತಂದ್ರೆ ಏನು ಬರ್ತೈತಿ, ಎಫ್. ಟಿ ಅಂದ್ರೆ 20, 20ಕ್ಕೆ 7 ಕೂಡಿಸಿದ್ರೆ 27, 27 ಅಂತಂದ್ರೆ 1 ಬರ್ತದೆ. 26 ಆದಕ್ಕೂ 27 ಅಂದ್ರೆ 1 ಹೆಚ್ಚಿಗೆ ಐತಿ. ಹಂಗಾರೆ ಇಲ್ಲಿ ಏನು ಬರ್ತೈತಿ, ಎ. ನೆಕ್ಸ್ಟ್, ಎ ಅಂದ್ರೆ 1, 1ಕ್ಕೆ 2 ಕೂಡಿಸಿದ್ರೆ 3, 3 ಅಂದ್ರೆ ಸಿ. ಎನ್ ಅಂದ್ರೆ 14, 14ಕ್ಕೆ 1 ಕೂಡಿಸಿದ್ರೆ 15, 15 ಅಂದ್ರೆ ಓ. ಇ ಅಂತಂದ್ರೆ 5, 5ಕ್ಕೆ 0 ಕೂಡಿಸಿದ್ರೆ 5 ಬರ್ತೈತಿ. ಹಂಗಾರೆ ಇ. ಇದೇ ರೀತಿ ನೀವು ಎಕ್ಸಾಮ್ ಒಳಗೆ ಮಾಡಬೇಕು. ನಾನು ನಿಮ್ಗೆ ಇರಲಿ ಗೊತ್ತಾಗಲಿ ಅಂತ ಪ್ರತಿಯೊಂದನ್ನು ಏನು ಮಾಡ್ತಿರ್ತೀನಿ, ಇಲ್ಲಿ ಬರೆದು ತೋರಿಸ್ತಿರ್ತೀನಿ. ಓಕೆ, ಇರಲಿ. ಓ ಅಂದ್ರೆ 15, 3, 20, 1, ಎನ್ ಅಂದ್ರೆ 14, ಇ ಅಂದ್ರೆ 5. ಇವಕ್ಕೆ ಏನು ಮಾಡಬೇಕು, 5 ಕೂಡಿಸ್ಬೇಕು, ಇದಕ್ಕೆ 3 ಕೂಡಿಸ್ಬೇಕು, ಇದಕ್ಕೆ 7, ಇದಕ್ಕೆ 2, ಇದಕ್ಕೆ 1, ಇದಕ್ಕೆ 0. ಈ ರೀತಿ ಮಾಡಿದಾಗ ನಮಗೆ ಉತ್ತರ ಸಿಗ್ತದೆ. ಓಕೆ, ಒಂದು ವಿಶಿಷ್ಟ ಸಂಕೇತ ಭಾಷೆಯಲ್ಲಿ USGI ಎಂಬುದನ್ನು 49 ಎಂಬುದಾಗಿ ಸಂಕೇತಿಸಲಾಗಿದೆ ಮತ್ತು DPTQ ಎಂಬುದನ್ನು 51 ಎಂಬುದಾಗಿ ಸಂಕೇತಿಸಲಾಗಿದೆ. ಕೊಟ್ಟಿರುವ ಭಾಷೆಯಲ್ಲಿ FAUL ಎಂಬುದನ್ನು ಹೇಗೆ ಸಂಕೇತಿಸಲಾಗಿದೆ ಅಂತ ಕೊಡ್ತಾರೆ. ಫಸ್ಟ್ ಇದರ ಪ್ಲೇಸ್ ವ್ಯಾಲ್ಯೂ ಬರೋಣ. U ಅಂದ್ರೆ 21, S ಅಂದ್ರೆ 19,
ಜೆ ಅಂತಂದ್ರೆ 10, ಐ ಅಂದ್ರೆ 9. ಓಕೆ, ಈಗ ಎಲ್ಲ ಕೂಡಿಸಿ ನೋಡ್ರಿ. 21, 30, 40, 59 ಬರತೈತಿ. ಎಷ್ಟು ಬರತೈತಿ? 59. 59 ಬರತ್ತಂದ್ರೆ -10 ಮಾಡ್ಯಾರ, ಇದ್ದಂಗಿಲ್ಲ. ಓಕೆ, ನೋಡೋಣ. ಹಂಗಾರೆ ಇದ್ರ ಉಲ್ಟಾ ಪ್ಲೇಸ್ ವ್ಯಾಲ್ಯೂ ನೋಡ್ರಿ. ಇದ್ರ ಉಲ್ಟಾ ನಂಬರ್ ಹೆಂಗೆ ಕಂಡು ಹಿಡಿಬೇಕು ನಾವು? 27ರಾಗ 21 ಕಳಿಬೇಕು. ಉಲ್ಟಾ ಸಂಖ್ಯೆ ಕಂಡು ಹಿಡಿಬೇಕಂದ್ರೆ ಏನು ಮಾಡಬೇಕು? 27ರಾಗ ಕಳಿಬೇಕು. 27ರಾಗ 21 ಕಳೆದ್ರೆ ಎಷ್ಟು ಬಂತಪ್ಪ? 27ರಾಗ 21 ಕಳೆದ್ರೆ 6 ಬಂತು. 27ರಾಗ 19 ಕಳೆದ್ರೆ ಎಷ್ಟು ಬಂತು? 8 ಬಂತು. 27ರಾಗ 10 ಕಳೆದ್ರೆ ಎಷ್ಟು ಬಂತು? 17. 27ರಾಗ 9 ಕಳೆದ್ರೆ ಎಷ್ಟು ಬಂತು? 18. ಓಕೆ, ಹಂಗಾರೆ ಎಲ್ಲ ಕೂಡಿಸಿ ನೋಡೋಣ. ಈಗ 18, 26, 32, 39, 49. ಎಸ್, 49 ಬಂತು. ಹಂಗಾರೆ ಏನು ಮಾಡತ್ತಾರೆ ಇಲ್ಲಿ? ಉಲ್ಟಾ ಅಲ್ಫಾಬೆಟ್ಸ್ಗಳನ್ನ ಕೂಡಿಸ್ತಾ ಇದ್ದಾರೆ. ಅಂದ್ರೆ ಯುದ ಅಪೋಸಿಟ್, ಎಸ್ ದ ಅಪೋಸಿಟ್, ಜೆ ಅಪೋಸಿಟ್, ಐ ಅಪೋಸಿಟ್ ಏನು ಮಾಡ್ತಾರೆ? ಕೂಡಿಸತ್ತಾರ. ನಾವು ಉಲ್ಟಾ ಅಪೋಸಿಟ್ ಕಂಡು ಹಿಡಿಯುವಂಥ ಟೆಕ್ನಿಕ್ ಅಂತೂ ನಮ್ಗೆ ಗೊತ್ತೈತಿ. ಅದಕ್ಕೆ ಡೈರೆಕ್ಟ್ 27ರಿಂದ ಕಳೆದ್ಬಿಟ್ಟಿವಿ ನಾವು. ಹೌದಾ ಇಲ್ಲ? ಓಕೆ, ಹಂಗಾರೆ ಇದನ್ನು ಕೂಡ ಚೆಕ್ ಮಾಡಿ ನೋಡೋಣ. ಡಿ ಅಂದರೆ 4, ಪಿ ಅಂದ್ರೆ 16, ಟಿ ಅಂದ್ರೆ 20, ಕ್ಯೂ ಅಂದ್ರೆ 17. ಇದ್ರ ಉಲ್ಟಾ 27ರಾಗ ಇದನ್ನು 27ರಾಗ ಕಳಿಬೇಕಲ್ಲ, ಉಲ್ಟಾ ಸಂಖ್ಯೆ ಮಾಡ್ಕೋಬೇಕಂದ್ರೆ 27ರಾಗ 4 ಕಳೆದ್ರೆ 23, 27ರಾಗ 6 ಕಳೆದ್ರೆ ಎಷ್ಟು ಬಂತು? 11, 27ರಾಗ 20 ಕಳೆದ್ರೆ 7, 27ರಾಗ 17 ಕಳೆದ್ರೆ ಎಷ್ಟು? 10. ಕೂಡಿಸ್ರಿ 23, 30, 40, 51. ಎಸ್, ಉಲ್ಟಾ ಸಂಖ್ಯೆಗಳನ್ನು ಏನು ಮಾಡ್ತಾರೆ ಅಲ್ಲಿ? ಕೂಡಿಸ್ತಾ ಇದ್ದಾರೆ. ಅದೇ ರೀತಿ ಇದನ್ನು ಕೂಡ ಉಲ್ಟಾ ಮಾಡ್ಕೊಂಡ ಸಾಲ್ವ್ ಮಾಡಿಬಿಡೋಣ. ಎಫ್ ಅಂದರೆ 6, ಎ ಅಂದ್ರೆ 1, ಯು ಅಂದ್ರೆ 21, ಎಲ್ ಅಂತಂದ್ರೆ 12. ಓಕೆ, ಹಾಂ, ಈಗ ಇದನ್ನು ಕೂಡ 27ರಾಗ ಕಳಿಬೇಕಲ್ಲ. 27ರಾಗ 6 ಕಳೆದ್ರೆ 21, 27ರಾಗ 1 ಕಳೆದ್ರೆ 26, 27ರಾಗ 21 ಕಳೆದ್ರೆ 6, 27ರಾಗ 12 ಕಳೆದ್ರೆ 15. ಓಕೆ, 26, 32, 33, 53, 53, 58, 68. ಎಷ್ಟಾಯಿತು? 68. ಆಪ್ಷನ್ 4 ಸರಿಯಾದ ಉತ್ತರ ಆಗಿತ್ತು. ಹಂಗಾರೆ ಅಪೋಸಿಟ್ ಅಲ್ಫಾಬೆಟ್ಸ್ಗಳ ಮೊತ್ತವನ್ನು ಕೂಡಿಸಲಾಗಿದೆ ಇಲ್ಲಿ. ಓಕೆ, ರೈಟ್. ಇಲ್ಲೊಂದು GHIJKLM ಎಂಬ 7 ಜನರು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂತಾರೆ. ಓಕೆ, ಅವರು ಹಿಂಗೆ ಕುಂಡಿರ್ಬೇಕಂತೇನಿಲ್ಲ, ಚೆಕ್ ಮಾಡೋಣ. ಏನು ಕಂಡೀಷನ್ ಕೊಟ್ಟರು? ಜಿ ಅವರು ಜೆ ಅವರ ಎಡಕ್ಕೆ ಕುಳಿತಿದ್ದಾರೆ. ಜಿ ಇದಾರಲ್ಲ, ಇವರು ಜೆ ಅವರ ಎಡಕ್ಕೆ ಕುಳಿತಿದ್ದಾರೆ. ಜಿ ಇದ್ದವರು ಜೆ ಎಡಕ್ಕೆ ಕುಂತರು. ಓಕೆ, ಜಿ ಮತ್ತು ಎಚ್ ನಡುವೆ ಕೇವಲ 4 ಜನರು ಕುಳಿತಿದ್ದಾರೆ. ಜಿ ಮತ್ತು ಎಚ್ ನಡುಕ್ಕೆ ಎಷ್ಟು ಮಂದಿ ಕುಂಡಿರ್ಬೇಕಪ್ಪ? 4 ಮಂದಿ ಕುಂಡಿರ್ಬೇಕು. ಹಂಗಾರೆ ಈಗ ಜಿ ಇಲ್ಲಿದರು, ಹಂಗಾರೆ ಈ ಕಡೆ ಸೈಡ್ 4 ಮಂದಿನ ಕುಂಡ್ರಸೋಣ. 2, 3, 4, ಎಚ್ ಇಲ್ಲಿ ಕುಂತು. ಇದು ಇನ್ನೊಂದು ಕಂಡೀಷನ್ನು ಆಗ್ಬೋದು. ಜಿ ಮತ್ತು ಜೆ ನಡುಕ 1, 2, 3, 1, 2, 3, 4 ಈ ಕಡೆ ಸೈಡು ಎಚ್ ಅವರು ಬರಬಹುದು. ಓಕೆ, ಇರ್ಲಿ ನೋಡೋಣ. ಮೊದಲು ಒಂದು ಕಂಡೀಷನ್ ಚೆಕ್ ಮಾಡೋಣ. ಅದು ಬರಲಿಲ್ಲ ಅಂತಂದ್ರೆ ಆಮೇಲೆ ಚೆಕ್ ಮಾಡೋಣ. ಎಲ್ ಮತ್ತು ಐ ನಡುವೆ ಕೇವಲ ಕೆ ಅವರು ಕುಳಿತಿದ್ದಾರೆ. ಎಲ್ ಮತ್ತು ಐ ನಡುವೆ ಯಾರು ಕುಂಡಿರ್ಬೇಕಪ್ಪ? ಎಲ್ ಮತ್ತು ಐ ನಡುವೆ ಕೇವಲ ಕೆ ಕುಂಡಿರ್ಬೇಕು. ಓಕೆ, ಇದು ಉಲ್ಟಾ ಪಲ್ಟಾನು ಕುಂಡಿರ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಎಲ್ ಅವರು ಎಚ್ ಅವರ ತಕ್ಷಣದ ಹೊರೆಯವರಲ್ಲ. ಹಂಗಾರೆ ಎಲ್ ಇಲ್ಲಿ ಕುಂಡ್ರಂಗಿಲ್ಲ ಅಂತಂದ್ರೆ, ಎಚ್ ಬಾಜು ಕುಂಡ್ರಂಗಿಲ್ಲ ಅಂದರೆ ಎಲ್ಲಿ ಕುಂಡಿರ್ಬೋದು? ಇಲ್ಲಿ ಕುಂಡಿರ್ಬೋದು, ಕೆ ಇಲ್ಲಿ ಕುಂಡಿರ್ಬೋದು. ಇದು ಉಲ್ಟಾ ಪಲ್ಟಾನು ಆಗಬಹುದು. ಆಮೇಲೆ ಚೆಕ್ ಮಾಡ್ಕೊಂಡು ಎಚ್ ಜಿ ಜೆ ಇಲ್ಲಿ ಐ ಬರ್ಬೋದು, ಇಲ್ಲಿ ಎಲ್ ಬರ್ಬೋದು, ಇಲ್ಲಿ ಕೆ ಬರ್ಬೋದು. ಯಾಕಂದರೆ ಇವರಿಬ್ಬರು ಹಿಂಗೆ ಕುಂಡಿರ್ಬೇಕಂತೇನು ಕಂಡೀಷನ್ ಇಲ್ಲ. ಓಕೆ, ಇದು ಕಂಡೀಷನ್ ಇರ್ಬೋದು, ಇದು ಕಂಡೀಷನ್ ಇರ್ಬೋದು. ಓಕೆ, ನೋಡೋಣ ಮುಂದೆ. ಎಲ್ ಅವರು ಎಚ್ ಅವರ ತಕ್ಷಣದ ಹೊರೆಯವರಲ್ಲ. ಹಾಗಾದರೆ ಎಮ್ ಮತ್ತು ಜೆ ಅವರ ನಡುವೆ ಎಷ್ಟು ಜನ ಕುಳಿತಾರೆ? ಈಗ ಉಳಿದವ್ರು ಯಾರು ಇದ್ರೊಳಗೆ? ಎಮ್ ಒಬ್ಬ, ಎಮ್ ಇಲ್ಲಿ ಕುಂಡಿರ್ತಾನೆ, ಎಮ್ ಇಲ್ಲಿ ಕುಂಡಿರ್ತಾನೆ. ಓಕೆ, ಹಂಗಾರೆ ಈಗ ಏನು ಚೆಕ್ ಮಾಡಬೇಕು? ಎಮ್ ಮತ್ತು ಜೆ ನಡಕ್ಕೆ ಎಷ್ಟು ಮಂದಿ? ಎಮ್ ಮತ್ತು ಜೆ ನಡಕ್ಕೆ ಎಷ್ಟು ಮಂದಿ ಕುಂತಾರು? ಎಮ್ ಇಲ್ದಾನು, ಜೆ ಇಲ್ದಾನು. 1, 2, 3, 4 ಮಂದಿ ಕೂತಾರೆ. ಇದೇ ಈ ಒಂದು ಪ್ರಶ್ನೆ ಉತ್ತರ ಆಗಿತ್ತು. ಇದನ್ನು ಚೆಕ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಇದನ್ನು ಕೂಡ ಬರ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಯಾಕಂದ್ರೆ ಎಮ್ ಮತ್ತು ಜೆ ಮಧ್ಯೆ ಕೇಳ್ಯಾರ, ಇವ್ರು ಏನು ಈ ಕಡೆ ಕುಂತರು ಅಷ್ಟೇ, ಈ ಕಡೆ ಕುಂತರು ಅಷ್ಟೇ. ಓಕೆ, ನೆಕ್ಸ್ಟ್, ರಿವರ್ಸಲ್ ಎಂಬ ಪದದಲ್ಲಿನ ಪ್ರತಿಯೊಂದು ಅಕ್ಷರವನ್ನು ಇಂಗ್ಲೀಷ್ ವರ್ಣಮಾಲೆ ಹಿಮ್ಮುಖ ಕ್ರಮದಲ್ಲಿ ಜೋಡಿಸಿದರೆ ಎಷ್ಟು ಅಕ್ಷರಗಳ ಸ್ಥಾನಗಳು ಬದಲಾಗದೆ ಹಾಗೆ ಉಳಿತಾವ ಅಂತ ಕೇಳ್ಯಾರ. ಹಂಗಾರೆ ಡೈರೆಕ್ಟ್ ಪ್ಲೇಸ್ ವ್ಯಾಲ್ಯೂ ಬರೋಣ. ಆರ್ ಅಂದ್ರೆ 18, ಇ ಅಂದ್ರೆ 5, ವಿ ಅಂದ್ರೆ 22, ಇ ಅಂದ್ರೆ 5, ಆರ್ ಅಂದ್ರೆ 18, ಎಸ್ ಅಂದ್ರೆ 19, ಎ ಅಂದ್ರೆ 1, ಎಲ್ ಅಂದ್ರೆ 12.
ಈಗ ಇದನ್ನು ಉಲ್ಟಾ ಬರಿಬೇಕು, ರಿವರ್ಸ್ ಆರ್ಡರ್ ಅಂದ್ರೆ ದೊಡ್ಡದ್ರಿಂದ ಸಣ್ಣದು ಬರೀಬೇಕು. ದೊಡ್ಡದು ಯಾವುದದ 22, ಅದನ್ನು ಬಿಟ್ರೆ 19, ಅದನ್ನು ಬಿಟ್ರೆ 18 2 ಸಾರಿ ಇದೆ, ಅದನ್ನು ಬಿಟ್ರೆ 12 ಒಂದು ಸಾರಿ ಅದ. ಆಮೇಲೆ ಯಾವುದು 5 5 1 ಯಾವರೇ ಸೇಮ್ ಕಾಣಿಸತ್ತಾವ ನೋಡ್ರಿ, ಒಂದೇ ಜಾಗದಾಗ ಬಂದವ, ಯಾವು ಕೂಡ ಬಂದಿಲ್ಲ, ಅದಕ್ಕೋಸ್ಕರ 0. 18 ಕೆಳಗೆ 18, 5 ಕೆಳಗೆ 5 ಯಾವರೇ ಇದಾವ, ಯಾವು ಕೂಡ ಇಲ್ಲ, ಅದಕ್ಕೋಸ್ಕರ 0 ಈ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು. ಓಕೆ ಓಕೆ ಈ ಒಂದು ಶಿಫ್ಟ್ನ ಎಲ್ಲ 20 ಪ್ರಶ್ನೆಗಳು ಕಂಪ್ಲೀಟ್ ಆಗಿದ್ದಾವೆ. ಓಕೆ, ಹೋಪ್ ಈ ಒಂದು ವಿಡಿಯೋ ಸೊಲ್ಯೂಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಒಂದು ವಿಡಿಯೋ ಸೊಲ್ಯೂಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಒಪಿನಿಯನ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿರಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿರಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿರಿ. ಮತ್ತು ನಿಮಗೇನೇ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಈ ಒಂದು ವಾಟ್ಸಪ್ ನಂಬರ್ ಇದೆ, ಇದಕ್ಕೆ ಮೆಸೇಜ್ ಮಾಡಿರಿ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಲಿಂಕ್ ಇದೆ, ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ, ಆ ಗ್ರೂಪ್ಗೆ ಜಾಯ್ನ್ ಆಗಿರಿ. PDF ಅನ್ನು ಆ ಗ್ರೂಪ್ನಲ್ಲಿ ಶೇರ್ ಮಾಡಲಾಗ್ತದೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.